ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗನ್ನ ನಾನು ಸ್ಕೂಲಿಗೆ ಅಂಗನವಾಡಿಗೆ ರೆಡಿ ಮಾಡಿ ಕುಂಡಿಸಿದ್ದೀನಿ. ಇನ್ನು ನನ್ನ ಮಗಳು ಸ್ಕೂಲ್ಗೆ ರೆಡಿ ಆಗಿದ್ಲು. ಇನ್ನು ನನ್ನ ಮಗ ಅಂಗನವಾಡಿಗೆ ಹೋಗಲ್ಲ ಅಂತ ತುಂಬಾ ಅಳ್ತಿದ್ದಾನೆ. ಇನ್ನು ಮನೆ ಕೆಲಸ ಎಲ್ಲ ಇದೆ. ಇನ್ನು ಅಡುಗೆ ಮಾಡಿಲ್ಲ. ರೈಸ್ ಮಾತ್ರ ಮಾಡಿದ್ದೀನಿ. ನಾನು ಚಿತ್ರಾನ್ನ ಮಾಡೋಣ ಅಂತ ಹೇಳಿದೆ. ಗೊಜ್ಜು ಮಾಡಬೇಕು, ಸ್ವಲ್ಪ ಟೈಮ್ ಬೇರೆ ಆಗ್ತಾಯಿತ್ತು. ಇನ್ನು ನನ್ನ ಮಗ ಬಂದುಬಿಟ್ಟು ತುಂಬಾ ಹಠ ಮಾಡ್ತಿದ್ದ. ಪಾತ್ರೆ ಎಲ್ಲ ಈಚೆನೇ ಹಾಕಿದ್ದೀನಿ, ಇನ್ನೂ ವಾಶ್ ಮಾಡಿಲ್ಲ. ಇನ್ನು ನಮ್ಮಮ್ಮ ಎದ್ದು ಬೆಳಗ್ಗೆನೇ ಸಹ ತೊಳೆದು ಬಾಗಿಲೆಲ್ಲ ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡಿದರು. ಇನ್ನು ನಾನು ನಮ್ಮ ಮಗನ್ನ ಅಂಗನವಾಡಿಗೆ ಕಳಿಸೋದೇ ದೊಡ್ಡ ಕೆಲಸ. ಯಾಕಂದರೆ ಅವನು ತುಂಬಾ ಅಳ್ತಾನೆ. ಅಂಗನವಾಡಿಗೆ ಹೊಸ್ದಾಗಿ ಸೇರಿಸಿರೋದ್ರಿಂದ ಅವನು ಹೋಗೋಕ್ಕೆ ತುಂಬ ಹಠ ಮಾಡ್ತಾ ಇರ್ತಾನೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತು ಸ್ವಲ್ಪ ಮನೆ ಕೆಲಸ ಉಳ್ಕೊಂಡಿತ್ತು. ಇನ್ನು ಎಲ್ಲ ಮುಗಿಸ್ಬಿಟ್ಟು ತೋಟದ ಹತ್ರ ಹೋಗ್ಬಿಟ್ಟು ನೀರೆಲ್ಲ ಹಾಯಿಸ್ಬೇಕಾಗಿತ್ತು. ಯಾಕಂದರೆ ಫುಲ್ಲು ಡ್ರಿಪ್ ಮಾಡಿದ್ದೀವಿ. ಡ್ರಿಪ್ಪಲ್ಲಿ ಹೋಗ್ತಾ ಇದೆಯಾ ಇಲ್ವಾ ಅನ್ನೋದು ನೋಡಬೇಕಾಗಿತ್ತು. ಹಂಗೆ ಫ್ರಿಡ್ಜಲ್ಲಿ ಏನು ತರಕಾರಿ ಇದೆ ಇಲ್ಲ ಅಂತ ನೋಡ್ತಾ ಇದ್ದೆ. ಏನೂ ಇರಲಿಲ್ಲ ಸದ್ಯಕ್ಕೆ. ಫ್ರಿಡ್ಜ್ ತುಂಬ ಅದು ಇದು ಎಲ್ಲ ಸ್ಟಾಕ್ ಆಗಿದೆ. ಇನ್ನು ಫ್ರಿಡ್ಜ್ ಒಂದು ಸಲ ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಹಾಗೆ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೆ. ಬೋಂಡ ಮಾಡೋಕ್ಕೆ ಅಷ್ಟರಲ್ಲಿ ನನ್ನ ಮಗ ಅಂಗನವಾಡಿಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದುಬಿಡೋಣ, ಆನಂತರ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಬಂದು ಮಾಡ್ಕೊಳ್ಳಲ್ಲ, ಅವನ್ನ ಬಿಟ್ಬಿಟ್ಟು ಬಂದುಬಿಟ್ಟು ಮಾಡಿದ್ರೆ ಸರಿ. ಇವನು ಇಲ್ಲಿ ನಾನೇನಾದರೂ ಬೋಂಡ ಮಾಡೋಕ್ಕೆ ಹೋದರೆ ಎಣ್ಣೆ ಏನಾದರೂ ಸಿಡಿಯೋದು ಈ ಥರ ಇರುತ್ತೆ. ಅದಕ್ಕೋಸ್ಕರ ಪಾಪನ ಅಂಗನವಾಡಿಗೆ ಬಿಟ್ಬಿಟ್ಟು ಬಂದು ಆನಂತರ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಅಲ್ಲಿ ರೆಡಿ ಮಾಡಿ ಅಲ್ಲೇ ಇಟ್ಟು ಮತ್ತೆ ನಾನು ಇನ್ನೊಂದು ಕಡೆ ಮುದ್ದೆಗೆ ಇಟ್ಟೆ. ಅಮ್ಮಂಗೆ ಮುದ್ದೆ ಮಾಡಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡೋಕ್ಕೆ ಇಟ್ಟೆ. ಇನ್ನು ಪಾಪನ ಕರ್ಕೊಂಡೋಗಿ ಅಂಗನವಾಡಿಗೆ ಬಿಟ್ಟು ಬಂದೆ. ಇನ್ನು ನನ್ನ ಮಗಳನ್ನ ರೆಡಿ ಆಗು ಅಂತ ಹೇಳ್ಬಿಟ್ಟು ಅವಳು ಆಲ್ಮೋಸ್ಟ್ ರೆಡಿ ಆಗಿದ್ಲು ಸ್ಕೂಲ್ಗೆ ಹೋಗೋಕ್ಕೆ. ಇನ್ನು ನನ್ನ ತಮ್ಮ ಹಠ ಮಾಡ್ತಾ ಇರೋದನ್ನ ನೋಡ್ತಾ ಇದ್ಲು. ಅವನು ಅಂಗನವಾಡಿಗೆ ಹೋಗೋಕ್ಕೆ ಅಳ್ತಾ ಇರ್ತಾನಲ್ಲ, ಅದನ್ನು ಹೇಳ್ತಾ ಇದ್ಲು. ಇನ್ನು ನೋಡಲ್ಲಿ ನಿಂತಿದ್ದಾನೆ, ಇನ್ನು ಹೋಗಲ್ಲ ಅಂತ ತುಂಬಾ ಹಠ ಮಾಡ್ತಾ ಇದ್ದ. ನಾನು ರೆಡಿ ಆಗು ಸಾಕು, ಗಾಡಿ ಸ್ಟಾರ್ಟ್ ಮಾಡಿದ್ರೆ ಸಾಕು ಓಡೋಗಿ ರೂಮಿಗೆ ಕುತ್ಕೋತಾನೆ, ಅಂಗನವಾಡಿಗೆ ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು. ಇನ್ನು ನನ್ನ ಮಗಳು ಸ್ಕೂಲ್ಗೆ ಹೋಗೋಕ್ಕೆ ರೆಡಿಯಾಗಿ ನಿಂತಳು. ಇನ್ನೇನು ಅವಳದು ವ್ಯಾನ್ ಬರೋ ಟೈಮ್ ಆಯಿತು. ಇನ್ನು ನಾನು ಅವಳನ್ನ ಕಳಿಸ್ಬಿಟ್ಟು ತೋಟದ ಹತ್ರ ಹೋದೆ. ನಮ್ಮದು ತೋಟ ಬಂದು ಇನ್ನೊಂದು ತೋಟ ಇದೆ. ಅದು ಸ್ವಲ್ಪ ದೂರ, ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ. ಗಾಡಿ ತೊಗೊಂಡು ಹೋಗಬೇಕು. ಎಲ್ಲ ಹೊಸ್ದಾಗಿ ಡ್ರಿಪ್ ಮಾಡಿಸಿರೋದ್ರಿಂದ ಸ್ವಲ್ಪ ರಿಸ್ಕ್ ಆಯಿತು. ಯಾಕಂದರೆ ಸ್ಟಾರ್ಟಿಂಗು ಎಲ್ಲ ನಾವು ವಾಲು ಎಲ್ಲ ನೋಡ್ಕೊಬೇಕು. ಈಗ ಹೊಸ್ದಾಗಿ ವಾಲ್ ಮಾಡಿರೋದ್ರಿಂದ ನೀರು ಸರಿಯಾಗಿ ಹೋಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನೋಡಬೇಕು. ಇಲ್ಲಿ ಆಲ್ಮೋಸ್ಟ್ ಒಂದು 150 ಪ್ಲ್ಯಾಂಟ್ಸ್ ಬಂದಿದೆ ಅಂತಲೇ ಹೇಳ್ಬೋದು. ಎಲ್ಲ ಅಡಿಕೆ ಗಿಡ ಒಂದೇ ಸಮಕ್ಕಿಲ್ಲ, ಒಂದು ದೊಡ್ಡ ಮತ್ತು ಚಿಕ್ಕ ಅಂದರೆ ಹೊಸ್ದಾಗಿ ಹೂಣಿರೋ ಬೇರೆ ಇದರಲ್ಲಿ ಮಿಕ್ಸ್ ಆಗಿದ್ದಾವೆ. ಈ ಸಲ ಈ ರೀತಿ ಡ್ರಿಪ್ ಮಾಡಿಸಿದ್ದೀನಿ. ನೋಡೋಣ ಮುಂದಿನ ಸಲ ಯಾವ ರೀತಿ ಫಸಲು ಬರುತ್ತೆ ಅನ್ನೋದನ್ನ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಡ್ರಿಪ್ಪಿಂಗ್ ಮಾಡಿಸಿರೋದ್ರಿಂದ ತುಂಬ ಚೆನ್ನಾಗಿ ನೀರು ಹಾಯ್ಕೊಳ್ತಾ ಇದೆ ಗಿಡಗಳಿಗೆ ಅಂತಲೇ ಹೇಳ್ಬೋದು. ನಾನು ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ನಾನು ಒಂದು ಸೈಡಿಂದ ಡ್ರಿಪ್ಪಿಂಗ್ ಮಾಡಿಸಿಲ್ಲ. ಮಧ್ಯದಲ್ಲಿ ಡ್ರಿಪ್ಪಿಂಗ್ ಮಾಡಿಸಿರೋದ್ರಿಂದ ಎಲ್ಲ ಆ ಕಡೆ ಮತ್ತು ಈ ಕಡೆ ಗಿಡಗಳಿಗೆ ತುಂಬ ಚೆನ್ನಾಗಿ ನೀರು ಹಾಯ್ಕೊಳ್ಳುತ್ತೆ. ಮತ್ತು ಡ್ರಿಪ್ಪಿಂಗ್ ನೋಡಿರ್ಬೋದು ನೀವು, ಮಧ್ಯ ಅಡಿಕೆ ಗಿಡದಲ್ಲಿ ಮಾಡಿಸಿದ್ದೀನಿ. ಮಧ್ಯದಿಂದ ಹೋಗಿದೆ ಮೇಯ್ನ್ ಪೈಪು. ಅದರಿಂದ ಆ ಕಡೆನೂ ಅರ್ಧ ಈ ಕಡೆ ಅರ್ಧ ಇರೋದ್ರಿಂದ ಎಲ್ಲ ಸಸಿಗಳಿಗೆ ತುಂಬ ಚೆನ್ನಾಗಿ ನೀರು ಹೋಗುತ್ತೆ. ನೋಡ್ತಾ ಇರ್ಬೋದು ನಾನು ಮಾಡಿರೋದು. ಮತ್ತು ಪೈಪು ಅಷ್ಟೇ ನಾನು ಡ್ರಿಪ್ಪಿಂಗ್ ಪೈಪ್ ತರಿಸಿರೋದು. ತುಂಬ ಚೆನ್ನಾಗಿ ಹಾಯ್ಕೊಂಡಿದೆ ಅಂತಲೇ ಹೇಳ್ಬೋದು. ನೀವು ಯಾರಾದರೂ ಅಡಿಕೆ ತೋಟ ಇದ್ದರೆ ಈ ರೀತಿಯ ಒಂದು ಡ್ರಿಪ್ ಮಾಡಿಸ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಮತ್ತು 4 ಲೈನಿಗೆ ಒಂದೊಂದು ವಾಲ್ ಇಟ್ಟಿರೋದ್ರಿಂದ ತುಂಬ ಒಂದು ಚೆನ್ನಾಗಿ ಹಾಯ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಗಿಡ ಚೆನ್ನಾಗಿ ನೀರು ಕುಡಿಯುತ್ತೆ ಅಂತ ಹೇಳ್ಬೋದು. ನಿಮಗೇನಾದರೂ ಈ ರೀತಿಯ ಒಂದು ಅಡಿಕೆ ತೋಟ ಇದ್ದು ಡ್ರಿಪ್ಪಿಂಗ್ ಏನಾದರೂ ಮಾಡಿಸಿಲ್ಲ ಸರಿಯಾಗಿ ಅಂದರೆ ನೋಡಿ, ನಾನು ತೋರಿಸ್ತಾ ಇರುವಂಥ ಡ್ರಿಪ್ಪಿಂಗ್ ಮಾಡಿಸ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ತೋಟದ ಹತ್ರ ಎಲ್ಲನೂ ಸಹ ಡ್ರಿಪ್ಪಿಂಗ್ ನೋಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನೇನು ನಾನು ಮನೆ ಕಡೆ ಹೊರಟೆ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದು ಮರಿಬೇಡಿ.